2:20 ನೇತ್ರ ಜೊತೆ ನಾನ್ ಸ್ಟಾಪ್ 4 ಹಾಡುಗಳನ್ನ ಕೇಳ್ತಿದ್ರಿ. ಶನಿವಾರ ಮೊಟ್ಟ ಮಧ್ಯಾಹ್ನ ಇಬ್ಬಿಬ್ರು ನನ್ನ ಕಂಪ್ನಿ ಬೇರೆ ಕೊಡ್ತಾ ಇದಾರೆ ಸ್ಟುಡಿಯೋನಲ್ಲಿ. ಆಕ್ಟರ್, ಸಿನಿಮಾದ ಆಕ್ಟರ್ ನವೀನ್ ಕೃಷ್ಣ ಅವರು ಅಂಡ್ ಇದೇ ಆಕ್ಟರ್ ನ ಡೈರೆಕ್ಟರ್ ದಯಾಲ್ ಪದ್ಮನಾಭನ್. ಇಬ್ರಿಗೂ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್ ನೇತ್ರ. ಆಕ್ಟರ್, ಎಲ್ಲರೂ ಪ್ರಪಂಚದಲ್ಲಿ ಆಕ್ಟರ್ಸ್. ವರ್ಲ್ಡ್ ಇಸ್ ಅ ಸ್ಟೇಜ್, ಎವ್ರಿವನ್ ಇಸ್ ಅನ್ ಆಕ್ಟರ್ ಅಂತ ಶೇಕ್ಸ್ಪಿಯರ್ ಹೇಳಿದ್ರು. ಎಸ್, ಒಂದು ಫೇಲ್ಯೂರ್ ಸ್ಟೋರಿನ ತುಂಬಾ ಸಕ್ಸಸ್ಫುಲ್ ಆಗಿ ಹೇಳಿದ್ರು. ಫೇಲ್ಯೂರ್ ಸ್ಟೋರಿ ಅಂದ್ರೆ ಯಾರ ಫೇಲ್ಯೂರ್? ಒಬ್ಬ ಕಾಮನ್ ಮ್ಯಾನ್ ಫೇಲ್ಯೂರ್, ಅದರಿಂದ ಅವ್ನು ಹೆಂಗ್ ಹೊರಗಡೆ ಬರಬೇಕಂತ ತುಂಬಾ ಮೋಟಿವೇಶನಲ್ ಸ್ಟೋರಿ. ಫೇಲ್ಯೂರ್ ಸ್ಟೋರಿ ಅಂದ್ರೆ ಇಟ್ ಇಸ್ ನಾಟ್ ಎ ನೆಗೆಟಿವ್ ಥಿಂಗ್, ಒಂದು ಮೋಟಿವೇಶನಲ್ ಸ್ಟೋರಿ ಇದು. ಇವತ್ತು ಸಿನಿಮಾ ನೋಡ್ಬಿಟ್ಟು ಇವತ್ತು ಈ ಲೆವೆಲ್ಗೆ ರಿವ್ಯೂಸ್ ಬರ್ತಾ ಇದೆ ಅಂದ್ರೆ ಕಾಮನ್ ಮ್ಯಾನ್ ಸ್ಟಾರ್ಟೆಡ್ ಕನೆಕ್ಟಿಂಗ್, ಅವನ್ನ ಸಿನಿಮಾ ಜೊತೆ ಕನೆಕ್ಟ್ ಮಾಡಿ ನೋಡಕ್ ಶುರು ಮಾಡಿದ್ದಾನೆ. ಒನ್ ಸಕ್ಸಸ್ ಆಫ್ ದಿಸ್ ಫಿಲ್ಮ್. ಆಕ್ಟರ್ಸ್ ಕಡಿಮೆ ಫಿಲ್ಮ್ ನಲ್ಲಿ ತುಂಬಾ ಕಮ್ಮಿ ಆಕ್ಟರ್ಸ್ ಅಂದಾಗ ಆಬ್ವಿಯಸ್ಲಿ ಎಲ್ಲಾರ ಅಟೆನ್ಷನ್ ನಿಮ್ಮ ಮೇಲೆ ಇರುತ್ತೆ. ಆ ಒಂದು ಪ್ರೆಷರ್ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಾವೆಲ್ಲೂ ರಿವೀಲ್ ಮಾಡಿರ್ಲಿಲ್ಲ, ಇದೇ ಫಸ್ಟ್ ಹೇಳ್ತಾ ಇದೀವಿ. ಫಿಲಮ್ ನೋಡಿ ಅವ್ರು ಫೀಲ್ ಮಾಡ್ತಾ ಇದಾರೆ ಆಡಿಯನ್ಸ್. ನಾವು ಎರಡೇ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ವಿ. ಸಿನಿಮಾದಲ್ಲಿ ಸುಮಾರು ಪಾತ್ರಗಳು ಬರುತ್ತೆ, ಆದ್ರೆ ಮೂರನೇ ತುಂಬಾ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ, ಅದು ಆಡಿಯನ್ಸ್. ನಾನು ಯಾಕಂದ್ರೆ ಒಂದು 20% ಆದ್ಮೇಲೆ ಐ ವಿಲ್ ಸ್ಟಾರ್ಟ್ ಟಾಕಿಂಗ್ ಡೈರೆಕ್ಟ್ಲಿ ಟು ದ ಆಡಿಯನ್ಸ್. ಇವತ್ತು ಅದೇನಾಗ್ತಾ ಇದೆ, 10 ನಿಮಿಷ ಆದ್ಮೇಲೆ ನಾನು ಯಾವಾಗ ಅವ್ರ ಹತ್ರ ಮಾತಾಡಕ್ ಶುರು ಮಾಡ್ತೀನಿ, ಅವ್ರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದಾರೆ. ಆಡಿಯನ್ಸ್ ಇಸ್ ದ ಥರ್ಡ್ ಕ್ಯಾರೆಕ್ಟರ್ ಇನ್ ದ ಥಿಯೇಟರ್ ಟುಡೇ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಕೇಳೋದಕ್ಕೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಇದೆ ಆಕ್ಟರ್ ಬಗ್ಗೆ ಇನ್ನು ಮಾತುಕತೆ ಅಂತೂ ಕಂಟಿನ್ಯೂ ಆಗಿದೆ. ಫಿಲ್ಮ್ ಸೃಷ್ಟಿ ಆಗೋದಕ್ಕೆ ಕಾರಣ ಕಂಟೋನ್ಮೆಂಟಲ್ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಆ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಸುಮಾರು ಸಲ ಓಡಾಡಿರ್ತೀವಿ. ಈ ಫಿಲ್ಮ್ ಬರೋದಕ್ಕೆ ಕಾರಣ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಂತ ಗೊತ್ತಾ ನಿಮಗೆ? ಏನಿದು, ಇವ್ರ ಜೊತೆ ಮಾತುಕತೆ ಅರ್ಥ ಗೊತ್ತಾಗುತ್ತೆ. ಸೊ ಕಿವಿ ರೇಡಿಯೋ ಸಿಟಿನಲ್ಲೇ ಇರಲಿ. ನಾನ್ ಗೊತ್ತಲ್ಲ, ನೇತ್ರ FM ಅಂದ್ರೆ ರೇಡಿಯೋ ಸಿಟಿ 91.1. ನಾನ್ ನೇತ್ರ. ನನ್ನ ಜೊತೆ ಸ್ಟುಡಿಯೋನಲ್ಲಿ ಇವತ್ತು ಆಕ್ಟರ್, ಸಿನಿಮಾದ ಆಕ್ಟರ್ ನವೀನ್ ಕೃಷ್ಣ ಅಂಡ್ ಡೈರೆಕ್ಟರ್ ದಯಾಲ್ ಪದ್ಮನಾಭನ್ ಮಾತಾಡ್ತಿದ್ವಿ. ನವೀನ್ ಕೃಷ್ಣ ಅವ್ರ ಜೊತೆ ಯೂಶಲಿ ನನಗೆ ಮಾತಾಡ್ಬೇಕಾದ್ರೆ ಖುಷಿ ಆಗೋದೇನಕ್ಕೆ ಅಂತಂದ್ರೆ, ತುಂಬಾ ಆನೆಸ್ಟ್, ಏನೇ ವಿಷಯ ಇದ್ರು ಹಂಗೆ ಇದ್ದಿದ್ದಂಗೆ ಹೇಳ್ಬಿಡ್ತಾರೆ. ಕೇಳ್ತಿರಲ್ಲ, ಕೇಳಿ ನವೀನ್ ಅವರೇ ಹೇಳಿ. ಜನರಲಿ ಎಲ್ಲರೂ ಅನ್ಕೊಳ್ತಾರೆ, ಏನ್ 4 ಸಿನಿಮಾ ಆದ್ರೂ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದಾರಲ್ಲ ಇವರು ಅಂತ. ಎಷ್ಟೋ ಜನ ಕೇಳ್ತಾರೆ, ಏನು ಅಯ್ಯಪ್ಪ ನೋಡಿದ್ರೆ ಅಷ್ಟೊಂದು ಸೂಡಾಗಿ ಮಾತಾಡ್ತಾನೆ, 4 ಸಿನಿಮಾ ಅಯ್ಯಪ್ಪನ ಜೊತೆನೆ ಮಾಡ್ತಾ ಇದ್ದಿಲ್ಲ ಅಂತ. ಬಟ್ ನನಗೆ ಅವ್ರ ಟೆಕ್ನಿಕಲ್ ನಾಲೆಡ್ಜ್ ಇರೋ ವಿಷಯ ಗೊತ್ತು. ಟೀಚರ್ ತರ ನೋಡ್ತೀನಿ ನಾನು. ಐ ಆಮ್ ದಿ ಫಸ್ಟ್ ಆಡಿಯನ್ಸ್ ಫಾರ್ ಎನಿ ಸ್ಟೋರಿ ಆಫ್ ಹಿಸ್. ನನಗೆ ಅವ್ರು ಹೇಳಿದಾಗ ನಾನು ಫಸ್ಟ್ ಕನ್ವಿನ್ಸ್ ಆಗೋದೇ ಇಲ್ಲ. ಆಕ್ಚುಲಿ ಹಗ್ಗದ ಕೊನೆ ಮಾಡಕ್ ಮುಂಚೆ ನಾವು ಯಾವ್ದು ಸ್ಕ್ರಿಪ್ಟ್ಗೆ ಅಂತ ಕೂತಿದ್ವಿ. ಏನೋ ಸ್ಟೇಲ್ ಆಗ್ತಾ ಇದೆ ಅಂತ ಅನಿಸ್ತು. ಇವರು ಒಂದು ಹೇಳಿದ್ರು, ಒಂದು ಕೆಲಸ ಮಾಡೋಣ, ಇಬ್ರು ಫ್ರೀ ಆಗಿದ್ದೀವಿ, ನಾವು ಯಾರಿಗೋಸ್ಕರ ಕತೆ ಮಾಡ್ತಾ ಇದೀವಿ, ಅಯ್ಯಪ್ಪ ರೆಡಿ ಇಲ್ಲ ಇನ್ನೂ ಕತೆ ಕೇಳಕ್ಕೆ, ಆರಾಮಾಗಿ ನನ್ನ ಹತ್ರ ಒಂದು ಕ್ಯಾಮ್ರಾ ಇದೆ, ನೀವು ಫ್ರೀ ಆಗಿದ್ದೀರಾ, ಯಾರು ನಿಮ್ಮನ್ನು ಕೇಳೋರಿಲ್ಲ, ನನ್ನ ಕೇಳೋರಿಲ್ಲ, ಒಂದು ಕೆಲಸ ಮಾಡೋಣ, ನೀವು ಒಬ್ಬರೇ ಆಕ್ಟ್ ಮಾಡಿ, ನನ್ನ ಹತ್ರನೇ ಕ್ಯಾಮ್ರಾ ಇದೆ, ಶೂಟ್ ಮಾಡ್ತೀನಿ, ಆ ಥರ ಏನೋ 1 ಮ್ಯಾನ್ ಶೋ ತರ ಮಾಡೋಣ ಅಂತ ಹೇಳಿದೆ. ಅಂತ ಹೇಳಿದ್ರು. ಸರ್ ಯಾಕೆ ಸರ್ ಈ ತರ ಕಿತ್ತೋಗ್ರ ಐಡಿಯಾಗಳೆಲ್ಲ ಹೇಳ್ತೀರಾ ನೀವು, ಏನಾದ್ರು ದೊಡ್ಡ ಮಟ್ಟದಲ್ಲಿ ಮಾಡೋಣ ಸರ್ ಅಂತ ನಾನು ಅವಾಗ ಹೇಳಿದೆ. ಹಂಗೂ ಕೊನೆಗೆ ಗೂಗ್ಲಿ ಹಾಕ್ಸ್ಕೊಂಡ್ಬಿಡ್ತಾರೆ ನವೀನ್ ಕೃಷ್ಣ ಅವರು. ಈ ಗೂಗ್ಲಿ ಸ್ಟೋರಿನ ಇನ್ನೊಂದು ಸ್ವಲ್ಪನೇ ಹೊತ್ತಲಿ ಬರ್ತಿರೋ ಹಂಗೆ 91.1 ಸೆಕೆಂಡ್ಸ್ ನಲ್ಲಿ ಕೇಳೋಣ. ಹೆಂಗೆ ಹಗ್ಗದ ಕೊನೆ ಫಿಲ್ಮ್ ಬಂದಿದ್ದು, ಹೆಂಗೆ ಆಕ್ಟರ್ ಫಿಲ್ಮ್ ಹುಟ್ಟಿದ್ದು, ಇದನ್ನೆಲ್ಲ 91.1 ಸೆಕೆಂಡ್ಸ್ ನಲ್ಲಿ ಹೇಳ್ತಾರೆ. ಸೊ ಕಿವಿ ರೇಡಿಯೋ ಸಿಟಿ 91.1 ಅಲ್ಲಿ ಇರಲಿ. ನಾನ್ ನೇತ್ರ. FM ಅಂದ್ರೆ ರೇಡಿಯೋ ಸಿಟಿ 91.1. ನಾನ್ ನೇತ್ರ. ಆಕ್ಟರ್ ನವೀನ್ ಕೃಷ್ಣ ಅವ್ರ ಜೊತೆ ಮಾತಾಡ್ತಿದ್ವಿ. ದಯಾಲ್ ಪದ್ಮನಾಭನ್ ನಮ್ಮ ಡೈರೆಕ್ಟರ್ ಕೂಡ ಸ್ಟುಡಿಯೋನಲ್ಲೇನೆ. ಆಕ್ಟರ್ ಫಿಲ್ಮ್ ನಿನ್ನೆ ಅಷ್ಟೇ ರಿಲೀಸ್ ಆಗಿದೆ. ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಗಳಲ್ಲೆಲ್ಲ ಸ್ಕ್ರೀನ್ ಆಗಿ ತುಂಬಾ ಒಳ್ಳೆ ರಿವ್ಯೂಸ್ ನ ಪಡ್ಕೊಂಡಂತ ಒಂದು ಸಿನಿಮಾ. ಹೀಗೆ ಸುಮಾರು ವಿಷಯ ಮಾತಾಡ್ತಾ ಇದ್ವಿ. ಬಟ್ 91.1 ಸೆಕೆಂಡ್ಸ್ ನಲ್ಲಿ ಇವಾಗ ಈ ಹಗ್ಗದ ಕೊನೆ ಮತ್ತೆ ಆಕ್ಟರ್ ಎರಡೂ ಸಿನಿಮಾ ಹುಟ್ಟಿದ್ ಹೆಂಗೆ ಹೇಳ್ತಾರೆ, ಕೇಳಿ ನವೀನ್ ಅವರೇ. 91.1 seconds with ನೇತ್ರ. ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ನಾನು ಹೇಳಿದೆ, 10th ಸ್ಟ್ಯಾಂಡರ್ಡ್ ನಾನು ಹಗ್ಗದ ಕೊನೆ ಅಂತ ಒಂದು ಡ್ರಾಮಾ ಮಾಡಿದ್ವಿ ಸರ್, ಅದೊಂದು ಈ ತರ ಒಂದು ಸೆಲ್ಲಲ್ಲಿ ನಡೆಯುವಂಥದ್ದು ಅಂದ್ಬಿಟ್ಟು ಒಂದು 2 ನಿಮಿಷ ಹಿಂಗೆ ಹೇಳಿದೆ. ಏನ್ರಿ ಇಷ್ಟು ದಿವಸ ಆದ್ರೆ ಇವತ್ತು ಹೇಳ್ತಾ ಇದ್ದೀರಾ ನೀವು ಅಂತ ಬೈದ್ರು. ಇದನ್ನೆಲ್ಲ ಸಿನಿಮಾ ಮಾಡೋಕ್ಕಾಗತ್ತೆ, ಇರೋದೇ 10 ನಿಮಿಷ 15 ನಿಮಿಷ ಓದಿದ್ರೆ 15 ನಿಮಿಷ ಡ್ರಾಮಾ ಇರೋದು, 15 ನಿಮಿಷ ಸಿನಿಮಾ ಮಾಡೋಕ್ಕಾಗುತ್ತೆ ಅಂತ ನಾನು ಹೇಳಿದೆ. ಇಲ್ಲ ಆಗುತ್ತೆ ಅಂತ ಹೇಳಿ ಅದು ಪಟ್ಟಿಡಿದ್ರು. ನಾನು ಅವರು ಯಾಕೆ ಇವರು ಇಷ್ಟೊಂದು ಹಠ ಮಾಡ್ತಾ ಇದ್ದಾರೆ, ಇದನ್ನ ಸಿನಿಮಾ ಮಾಡೋಕ್ಕಾಗತ್ತಾ ಅಂತ. ಆ ಸಿನಿಮಾ ಸ್ಟಾರ್ಟ್ ಡೇ ಅಂದ್ರೆ ಸ್ಕ್ರಿಪ್ಟ್ ಕಂಪ್ಲೀಟ್ ಆಗೋವರೆಗೂ ಸಿನಿಮಾ ಮಾಡ್ಬೋದಾ ಇದು ಅಂತ ನನಗೆ ನಂಬಿಕೆನೇ ಇರಲಿಲ್ಲ. ಆಸ್ ವೆಲ್ ಆಕ್ಟರ್ ಕೂಡ. ಹಗ್ಗದ ಕೊನೆ ಹಾಗಾಗೋಯ್ತು. ಆಕ್ಟರ್ 3 ತಿಂಗಳು ಮುಂಚೆ ನನಗೆ ಒಂದು ಕತೆ ಕಾನ್ಸೆಪ್ಟ್ ಹೇಳಿದ್ರು. ಇಷ್ಟೇ ಕತೆ ಅಂದ್ಬಿಟ್ರು. ನಾನೇನು ಇಷ್ಟೇನಾ, ಒಂದು ಕ್ಯಾರೆಕ್ಟರ್ ರೇ ಮತ್ತೆ ಹಗ್ಗದ ಕೊನೆ ತರ ಆರ್ಟ್ ಫಿಲಮ್ ನಾನು ಮಾಡಲ್ಲಪ್ಪ, ಆಗೋದಿಲ್ಲ ಅಂತ ಹೇಳಿದೆ. ಇಲ್ಲ ನನಗೇನೋ ಸ್ಪೇಸ್ ಕಾಣಿಸ್ತಾ ಇದೆ, ಐ ಹ್ಯಾವ್ ಸಮ್ ಐಡಿಯಾ ಅಂದ್ರು.
ನಾನು ಒಂಥರ ಪೆಸಿಮಿಸ್ಟಿಕ್ ಇಲ್ಲ ಆಗಲ್ಲ ಇದು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದೆ. 3 ತಿಂಗಳಾದ್ಮೇಲೆ ಕಾಲ್ ಮಾಡಿದ್ರು, ವೀರೇಶ್ ಅವ್ರು ಒಪ್ಕೊಂಡಿದ್ದಾರೆ ಬನ್ನಿ ಅಂತ. ನಾನು 3 ತಿಂಗಳ ಗ್ಯಾಪ್ ಅಲ್ವಾ, ಮೋಸ್ಟ್ಲಿ ಇಂಪ್ರೂವ್ ಮಾಡ್ಬಿಟ್ಟಿರ್ತಾರೆ, ಏನಾದ್ರು ಇನ್ಕ್ಲೂಡ್ ಮಾಡಿರ್ತಾರೆ ಅಂತ ಹೋದ್ರೆ ತಿರ್ಗಿ ಅಷ್ಟೇ ಕತೆ ಹೇಳ್ತಾರೆ. ಅವತ್ತು ಹೇಳ್ದೆ ಅಷ್ಟೇ, ಇವು ಯಾಕೆ ಹಿಂಗೆ ಇವರು ಅಂತ ಹೇಳ್ಕೊಂಡು ಆಮೇಲೆ ಡಿಸ್ಕಷನ್ ಕೂತ್ಕೊಂಡೆ. ಅದೇ ಸೇಮ್ ವರ್ಲ್ಡ್ ನಮ್ಮ ಲಕ್ಕಿ ಕ್ಯಾಂಟೀನ್ ಅಲ್ಲೇ ಕೂತ್ಕೊಂಡು ಒಂದು 4-5 ಡೇಸ್ ಅಲ್ಲಿ ನಂಗೆ ಎಷ್ಟು ಆಶ್ಚರ್ಯ ಆಗೋಯ್ತು ಅಂದ್ರೆ, ಒಂದೇ ಪಾತ್ರ ಅಥವಾ 2 ಪಾತ್ರ ಆಮೇಲೆ ಡಿಸೈಡ್ ಆಗಿದ್ದು, 2 ಪಾತ್ರ ಇಟ್ಕೊಂಡು ಇಷ್ಟ ಅದ್ಭುತವಾಗಿ ಒಂದು ಎಂಗೇಜ್ಡ್ ಎಡ್ಜ್ ಆಫ್ ದಿ ಸೀಟ್ ಎಂಟರ್ಟೈನ್ಮೆಂಟ್ ಕೊಡ್ಬೋದಾ ಅಂತ, ಈ ತರನು ಸ್ಕ್ರೀನ್ ಪ್ಲೇ ಬರೀಬಹುದಾ ಅಂತ ನನಗೆ ತುಂಬಾನೇ ಖುಷಿ ಆಯ್ತು. 91.1 seconds. ಸೊ ಆತರ ನಿಮ್ಗೆ ಫಸ್ಟ್ ಟೈಮ್ ಅವ್ರ ಡಿಸಿಷನ್ಸ್ ಕೇಳಿದಾಗ ಸಿಲ್ಲಿ ಅನ್ಸುತ್ತೆ, ಅಥವಾ ಇದನ್ನೆಲ್ಲ ಸಿನಿಮಾ ಮಾಡ್ಬೋದಾ ಅನ್ಸುತ್ತೆ. ನನಗೊಂದು ವಿಷನ್ ಇರುತ್ತೆ, ದಟ್ ಇಸ್ ವಾಟ್ ಇಟ್ ಮೀನ್ಸ್. ಮಾತು ನನ್ನೋಳು ಮೌನಾನು ನನ್ನೋಳು. ನವೀನ್ ಕೃಷ್ಣ ಮತ್ತೆ ದಯಾಲ್ ಅವ್ರ ಜೊತೆ ಮಾತುಕತೆ ಕಂಟಿನ್ಯೂ ಆಗುತ್ತೆ. ಅದಕ್ಕೂ ಮುಂಚೆ ನಾನ್ ಸ್ಟಾಪ್ 4 ಹಾಡುಗಳು ವಾಪಸ್ ಬರ್ತಿರೋ ಹಂಗೆ ಆಕ್ಟರ್ ಫಿಲ್ಮ್ ಏನೋ ರಿಲೀಸ್ ಆಗಿದೆ. ರಿಯಲ್ ಲೈಫ್ ಅಲ್ಲಿ ನಾವುಗಳೇನ್ ಕಡಿಮೆ ಆಕ್ಟಿಂಗ್ ಮಾಡೋದು, ರಿಯಲ್ ಲೈಫ್ ಅಲ್ಲಿ ಸಿಕ್ಕಾಕೊಳ್ದಂಗೆ ಆಕ್ಟಿಂಗ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು ಟಿಪ್ಸ್ ಕೊಡ್ತಾರೆ. 3ಕ್ಕೆ ಮುಕ್ತಾಯನಲ್ಲಿ ಕಿವಿ ರೇಡಿಯೋ ಸಿಟಿನಲ್ಲೇ ಇರ್ಲಿ. ನಾನ್ ನೇತ್ರ. ಹ್ಯಾಪಿ ಸ್ಯಾಟರ್ಡೇ. 4:20 ಆಗೋದಕ್ಕಿನ್ನು 1 hour ಬಾಕಿ ಇದೆ. 3:20 ಟೈಮ್ ಈಗ. FM ಅಂದ್ರೆ ರೇಡಿಯೋ ಸಿಟಿ 91.1. ನಾನ್ ನೇತ್ರ. ಸದ್ಯಕ್ಕೀಗ ಆಕ್ಟರ್ ಫಿಲ್ಮ್ ನ ಹೀರೋ ನವೀನ್ ಕೃಷ್ಣ ಅವರು ಅಂಡ್ ಡೈರೆಕ್ಟರ್ ದಯಾಲ್ ಜೊತೆ ಮಾತಾಡ್ತಾ ಇದ್ವಿ. ಸರಿ, ರಿಯಲ್ ಲೈಫ್ ಅಲ್ಲಿ ನಾವು ಆಕ್ಟರ್ಸ್ ಏನ್ ಕಡಿಮೆನಾ, ಬೇಜಾನ್ ನಡೀತಾ ಇರುತ್ತೆ. ಸಿಕ್ಕಾಕೊಳ್ದಂಗೆ ಆಕ್ಟಿಂಗ್ ಹೆಂಗ್ ಮಾಡೋದು, ಒಳ್ಳೆ ಆಕ್ಟರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ನವೀನ್? Radio City 3ಕ್ಕೆ ಮುಕ್ತಾಯ. ಆನ್ ಸ್ಕ್ರೀನ್ ಆಕ್ಟರ್ ಆಗಬೇಕು ಅಂದ್ರೆ ಶ್ರದ್ಧೆ ಇರಬೇಕು, ಅಬ್ಸರ್ವೇಷನ್ ಇರಬೇಕು, ಪ್ರಾಕ್ಟೀಸ್ ಇರಬೇಕು. ನಿಜ ಜೀವನದಲ್ಲಿ Number 3. ಡಿಪ್ಲೊಮೆಸಿ ಇರಬೇಕು. Number 2. ಅಂಡ್ ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳ್ಕೋಬೇಕು, ಆದ್ರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇರಬಾರ್ದು. ಅವ್ರಿಗೆ ಗೊತ್ತೇ ಆಗ್ಬಾರ್ದು, ನಾವು ಹೇಳ್ತಿರ್ತೀವಿ ಅಷ್ಟೇ. Number 1. ಇನ್ನೊಬ್ಬರನ್ನ ಹರ್ಟ್ ಮಾಡ್ತಿದೀವಿ ಅಂತ ಗೊತ್ತಾಗದೇ ಇರೋ ತರ ಹರ್ಟ್ ಮಾಡಬೇಕು. ನಾನು ತುಂಬಾ ಒಳ್ಳೆಯವನು ಅಂತ ತೋರ್ಸ್ಕೊಳಕ್ಕೆ ಟ್ರೈ ಮಾಡ್ತಾ ಇರಬೇಕು. ಆಲ್ವೇಸ್ ಇಟ್ ವಿಲ್ ಹೆಲ್ಪ್ ಯು. ಹೇಳ್ಬಾರ್ದು, ಆದ್ರೆ ತೋರ್ಸ್ಕೊಳಕ್ ಟ್ರೈ ಮಾಡ್ತಿರ್ಬೇಕು. ಟ್ರೈ ಮಾಡ್ತಾರೆ. ಎಷ್ಟು ಒಳ್ಳೆಯವರು ಇವಾಗ ದಯಾಲ್ ಅವರು. ಇಲ್ಲ, ನಾವು ಇದನ್ನ ನೋಡಿ ನಾವು ಸಾಕಾಗಿದೆ. ನವೀನ್ ನನಗೆ ಡಿಪ್ಲೊಮೆಸಿನೇ ಗೊತ್ತಿಲ್ವಾ ಅಂತ ನಿಜವಾಗ್ಲೂ ಹೇಳ್ತೀನಿ, ನಾನು ಆಕ್ಟ್ ಮಾಡಕ್ ಬರಲ್ಲ. ತುಂಬಾ ಶ್ರೂಡ್ ಆಗಿ ಏನ್ ಅನ್ಸುತ್ತೆ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಹೇಳ್ಬಿಡ್ತಾರೆ. ಹೇಳ್ತಾ ಇರೋದು ಕರೆಕ್ಟ್, 100% ಕರೆಕ್ಟ್ ಅನ್ನೋವಾಗ ಪಕ್ಕ ಬರುತ್ತೆ. ಬಟ್ ಅದು ಎದುರುಗಡೆ ಇರೋ ವ್ಯಕ್ತಿ ನಾನಾದ್ರೆ ಅರ್ಥ ಮಾಡ್ಕೊಳ್ತೀನಿ. ಐ ನೋ ಹಿಮ್ ವೆರಿ ವೆಲ್. ಬಟ್ ಎಲ್ಲರೂ ಹಾಗೆ ಅರ್ಥ ಮಾಡ್ಕೊಳಕ್ ಆಗಲ್ವೇ? ಪ್ರಾಬ್ಲಿ ಆರೋಗ್ಯಂಟೋ ಶೂಡು, ಕೊಬ್ಬು, ಇನ್ನೊಂದು ಅಂತೆಲ್ಲ ಅನ್ಕೊಂಡ್ಬಿಡ್ತಾರೆ. ಸೊ ಆ ಒಂದು ಪಾಲಿಶ್ ಬೇಕು. ಈಗ ಆ ಪಾಲಿಶ್ ನಿಮ್ಗಿದ್ಯಾ ನವೀನ್ ಕೃಷ್ಣ ಅವ್ರಿಗಿದ್ಯಾ? ನನ್ಗ ಇಲ್ಲಿವರೆಗೂ ನನಗೆ ಗೊತ್ತಿಲ್ಲ ನನ್ನ ಬಗ್ಗೆ. ಇವನ ನನ್ನ ಮಗನಿಗೆ ತುಂಬಾ ದಿಮಾಕ್ ಅಂತೆಲ್ಲ ಮಾತಾಡ್ಕೊಂತಾರಂತೆ. ಬಿಕಾಸ್ ನಾನು ದಿಮಾಕ್ ಒಂದು ಸಿನಿಮಾ ಮಾಡಿದ್ರಿಂದನೇ ಹಂಗೆ ಅವನಿಗೆ ದಿಮಾಕ್ ಅಂತೆ ಅನ್ಕೊಂಡ್ಬಿಟ್ಟಿರೋನೋ ಗೊತ್ತಿಲ್ಲ. ಬಟ್ ನಾನಂತೂ ಹಾಗಿಲ್ಲ. ಅವಶ್ಯಕತೆ ಇದ್ದ ಜಾಗದಲ್ಲಿ ನಾಟಕ ಮಾಡ್ತೀವಿ. ಹೆಂಡತಿ ಹತ್ರನೇ ಮಾಡ್ತೀವಿ, ಇನ್ನು ಆಚೆ ಕಡೆ ಜನಗಳ ಹತ್ರ ಮಾಡಲ್ವಾ? ನಿನ್ನ ಚೆಲುವ ಬದನ ಕಮಲ ನಯನ ಸೆಳೆಯಲು ನೋಡಿ ನೆನೆಯಲು ಕಾಮ. ಒನ್ ಟೈಪ್ ಆಫ್ ನಾಟಕ ಇದೆ ಹೆಂಡತಿ ಜೊತೆ. ನಿನ್ನ ಚೆಲ್ಲುವ ವದನ. ಸರಿ, ಮುಂದೆ ಜೀವನ ಚೈತ್ರದಿಂದ ಈ ಹಾಡು ಇವರಿಬ್ರ ಜೊತೆ ಮಾತುಕತೆ ಅಂತೂ ಕಂಟಿನ್ಯೂ ಆಗುತ್ತೆ. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೂ ಇವ್ರಿಗೂ ಒಂಥರ ನಂಟು, ಇವರಿಬ್ರಿಗೂ ಯಾವಾಗ ನೋಡಿದ್ರು ಅಲ್ಲಿ ಇರ್ತದಂತೆ. ಕಾರಣ ಕೇಳಿದ್ರೆ ಇಷ್ಟು ಚೆನ್ನಾಗಿ ಹೇಳ್ತಾರೆ. ಇನ್ನೊಂದು ಸ್ವಲ್ಪನೇ ಹೊತ್ತಲ್ಲಿ ಗೊತ್ತಾಗುತ್ತೆ. ಕೇಳ್ತೀರಿ ರೇಡಿಯೋ ಸಿಟಿ 91.1 ಅಲ್ಲೇ. ನಾನ್ ನೇತ್ರ. FM ಅಂದ್ರೆ ರೇಡಿಯೋ ಸಿಟಿ 91.1. ನೇತ್ರ ಜೊತೆ ಇವತ್ತು ನವೀನ್ ಕೃಷ್ಣ ಮತ್ತೆ ನಮ್ಮ ಡೈರೆಕ್ಟರ್ ದಯಾಲ್ ಇಬ್ರು ಕೂಡ ಇದ್ದಾರೆ. ಆಕ್ಟರ್ ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೊಳ್ಳೆ ರೆಸ್ಪಾನ್ಸ್. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಲ್ಲೆಲ್ಲ ಬಂತು. ನಿನ್ನೆ ಅಷ್ಟೇ ಥಿಯೇಟರ್ಗಳಲ್ಲಿ ಅಫಿಷಿಯಲಿ ರಿಲೀಸ್ ಆಗಿದೆ. ಕಮರ್ಷಿಯಲ್ ಆಗಿ ಫಿಲ್ಮ್ ನ ಜನ ನೋಡ್ಬೇಕು, ಕಪಾಲಿ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿದೆ ಅಂತ ಲೆಟರ್ ಎಲ್ಲ ಬರೆದು ಜನರಿಗೆ ಅಪೀಲ್ ಮಾಡಿದ್ರು. ವೀಕೆಂಡ್ ಹೋಗಿ ನೋಡಿ ಹೆಂಗಿದೆ ಫಿಲ್ಮ್ ಹೇಳಿ. ಹೌದು ನವೀನ್ ಅವರೇ, ಲಕ್ಕಿ ಕ್ಯಾಂಟೀನ್ ಅಂದ್ರಲ್ಲ, ಎಲ್ಲಿದೆ ಅದು? ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅದ್ರ ಬ್ಯಾಕ್ ಗೇಟ್ ಅಲ್ಲಿ ಒಂದು ಕ್ಯಾಂಟೀನ್ ಅದು. ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಆಕ್ಚುಲಿ ಅದು ಒಂದು ಚೆನ್ನಾಗಿದೆ. ನಮ್ಮನೆ ತುಂಬಾ ದೂರ. ನಮ್ಮನೆ ಬಂದು ಪದ್ಮನಾಭ ನಗರ, ಅಬ್ಬಯ್ಯನಾಯ್ಡು ಸ್ಟುಡಿಯೋ. ಇವ್ರ ಮನೆ ಬಂದು ಕಂಟೋನ್ಮೆಂಟ್ ಅಂದ್ರೆ. ಇವ್ರು ಆಕ್ಚುಲಿ ಹತ್ರ. ನಾನು ಸರ್ ಸೆಂಟ್ರಲ್ ಎಲ್ಲರೂ ಸಿಗೋಣ ಸರ್, ದಿನಾ ಕಾರಲ್ಲಿ ಅಷ್ಟು ದೂರ ಬರಬೇಕು ಅಂತ ಯೋಗರಾಜಲ್ಲಿ ಗೊಣಗಕ್ಕೆ ಶುರು ಮಾಡಿದ್ ನಾನು. ಅದು ಹೆಂಗಾಗೋಯ್ತು ಅಂದ್ರೆ, ಇಲ್ಲ ಇವತ್ತೊಂದ್ ದಿವಸ ಬನ್ನಿ ಅಂತ. ಇವಾಗ ನಾನು ರೆಗ್ಯುಲರ್ ಆಗಿ ಅಲ್ಲಿ ಆಫೀಸ್ ತರ ನನಗೆ. ಬೆಳಗ್ಗೆ ಹೋಗು ಕೂತ್ಕೋ ಬಾ ಹಂಗ ಆಗೋಯ್ತು ನನಗೆ. ಅಲ್ಲಿಂದ 500 ಮೀಟರ್ ನಮ್ಮ ಆಫೀಸ್ ಇದೆ. ಬಟ್ ಇದು ಕ್ಯಾಂಟೀನ್ ಲಕ್ಕಿ. ಏನೋ ಕ್ರಿಯೇಟಿವ್ ಜ್ಯೂಸಸ್ ಜಾಸ್ತಿ ಬರುತ್ತೆ ಅಲ್ಲಿ. ವೈಬ್ರೇಷನ್ ಚೆನ್ನಾಗಿದೆ.
ಗೆಟ್ ಲಾಟ್ ಆಫ್ ಐಡಿಯಾಸ್. ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ. ಟ್ರೈನ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅಂದ್ರೆ ಅಲ್ಲಿ ನಿಲ್ಲಲ್ಲ ನೋಡಿ. ಎನಿ ಟೈಮ್ ಸಮಥಿಂಗ್ ವಿಲ್ ಬಿ ಟ್ರಾವೆಲಿಂಗ್. ಆ ಸೌಂಡ್ ನಮಗೆ ಅಂತ ಇರುತ್ತೆ. ಸೊ ಆ ಬಂಡಿ ಇದಾವಲ್ಲ, ಹೋಗಿ ಬಂಡಿ, ಅದು ಹೋಗ್ತಾ ಇದ್ದಾಗ ನಮ್ದು ಎಲ್ಲೋ ಟ್ರಾವೆಲ್ ಆಗ್ತಾ ಇದೆ ಅನ್ನೋ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇರ್ಬೋದು ಮೋಸ್ಟ್ಲಿ. ಇಟ್ಸ್ ಆಲ್ ಇನ್ ಅ ಮೈಂಡ್. ಯಾರೇ ನೀ ದೇವತೆಯ, ನನಗೆ ನೀ ಸ್ನೇಹಿತೆಯ, ಮಾತುಕತೆ ಕಂಟಿನ್ಯೂ ಆಗುತ್ತೆ. ಒಬ್ಬೊಬ್ಬರಿಗೂ ಒಂದೊಂದು ಜಾಗದಲ್ಲಿ ದೇವ್ರು ಕಾಣಿಸಿರುತ್ತೆ. ಹಂಗೆ ಇವ್ರಿಗೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ದೇವ್ರು ಅಲ್ಲೇ ಹೋಗಿ ಕೂತ್ಕೋತಾರಂತೆ ಎನಿ ಡಿಸ್ಕಷನ್ಗೆ. ಅಪ್ ನೆಕ್ಸ್ಟ್ ಅಂಬಾರಿಯಿಂದ ಚೇತನ್ ವಾಯ್ಸ್ ಅಲ್ಲಿ ಹಾಡು ನಾನ್ ನೇತ್ರ ರೇಡಿಯೋ ಸಿಟಿ 91.1 ಅಲ್ಲೇ. ಇಷ್ಟೊತ್ತು ಶೋನಲ್ಲಿ ಆಕ್ಟರ್ ನವೀನ್ ಕೃಷ್ಣ ಅಂಡ್ ಡೈರೆಕ್ಟರ್ ದಯಾಲ್ ಜೊತೆ ಮಾತಾಡ್ತಾ ಇದ್ವಿ. ಹೇಳಿ, ಒಂದು ಕಮರ್ಷಿಯಲ್ ಸಿನಿಮಾ ಅಂತಂದ್ರೆ ಫೈಟ್ ಇರಬೇಕು, ಡಾನ್ಸ್ ಇರಬೇಕು, ಐಟಮ್ ಸಾಂಗ್ ಇರಬೇಕು. ಇದ್ಯಾವುದೂ ಇಲ್ದಂಗೆ, ಆಕ್ಟರ್ಸೇ ಇಲ್ದಂಗೆ ಇಬ್ರನ್ನ ಇಟ್ಕೊಂಡು ಒಂದು ಫಿಲ್ಮ್ ನ ಮಾಡಿದ್ರೆ ನಿಜವಾಗ್ಲೂ ಅದಕ್ಕೆ ಧೈರ್ಯ ಬೇಕು. ಫೈಟು, ಡ್ಯಾನ್ಸು, ಹಾಡು ಇವೆಲ್ಲ ಇನ್ಕ್ಲೂಡ್ ಆದ್ರೆ ಮಾತ್ರ ಮಾಸ್ ಸಿನಿಮಾ ಅಂತ ಅನ್ಕೊಳ್ತಾರ, ತಪ್ಪದು. ಯಾವುದೇ ಕಥೆನ ಮನರಂಜನೆ ಕೊಡೋ ತರ ಹೇಳಿದ್ರೆ ಎಲ್ಲವೂ ಕ್ಲಾಸು, ಮಾಸು ಎಲ್ಲವೂ ಅದೇ ಸಿನಿಮಾ. ಈ ಸಿನಿಮಾದಲ್ಲೂ ಫೈಟ್ ಇದೆ, ಜೀವನದ ನೋವುಗಳ ವಿರುದ್ಧ ಹೋರಾಟ ಮಾಡುವಂತ ಫೈಟ್ಸ್ ಇದೆ. ಆ ತರ ನೋಡಿದ್ರೆ ಎವ್ರಿ ಕಾಮನ್ ಮ್ಯಾನ್ ಶುಡ್ ಬಿ ಏಬಲ್ ಟು ರಿಲೇಟ್ ಟು ಇಟ್. ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಇಂಥದ್ದೇ ಒಳ್ಳೊಳ್ಳೆ ಸಿನಿಮಾಗಳು ತಗೊಂಡ್ಬನ್ನಿ ನಮ್ಮ ಕನ್ನಡಗೆ. ಇಬ್ರು ರೇಡಿಯೋ ಸಿಟಿಗೆ ಬಂದ್ರಿ ಇವತ್ತು ಸ್ಟುಡಿಯೋಗೆ. ಥ್ಯಾಂಕ್ ಯು ಸೋ ಮಚ್ ದಯಾಲ್ ಅವರು ಮತ್ತೆ ನವೀನ್ ಕೃಷ್ಣ ಅವರು. ಥ್ಯಾಂಕ್ ಯು. ವಿತ್ ದಿಸ್ ಒನ್ ನಾನು ನೇತ್ರ ಸ್ಟುಡಿಯೋಯಿಂದ ಹೊರಡುವಂತ ಟೈಮ್ ಆಗ್ಬಿಟ್ಟಿದೆ. ಸ್ಯಾಟರ್ಡೇ ನೇತ್ರ ಈಗ ಸ್ಟುಡಿಯೋಯಿಂದ ಆನ್ ಎ ಮಾರ್ಕ್ ಗೆಟ್ ಸೆಟ್ ನೇತ್ರ ಎಸ್ಕೇಪ್.